ನಾಟಿಂಗ್ಹ್ಯಾಮ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆದ ಮೂರನೇ ಟಿ20 ಪಂದ್ಯದಲ್ಲೂ ಕೂಡ ಭಾರತ ತನ್ನ ಕಳಪೆ ಪ್ರದರ್ಶನದಿಂದ ಸೋಲು ಕಂಡಿದೆ. ಈ ಮೂಲಕ ಇಂಗ್ಲೆಂಡ್ ಭರ್ಜರಿ 125 ರನ್ಗಳಿಂದ ಜಯ ಸಾಧಿಸಿದ್ದು 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಇಂಗ್ಲೆಂಡ್ 2-0 ಅಂತರದಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಇನ್ನು ನಿನ್ನೆಯ ಪಂದ್ಯದ ಹೈಲೈಟ್ಸ್ ಅನ್ನು ನೋಡುವುದಾದರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ಗೆ ಆರಂಭಿಕರಾದ ಫಿಲ್ ಸಾಲ್ಟ್ ಮತ್ತು ಜೋಸ್ ಬಟ್ಲರ್ ಜೋಡಿ 43 ರನ್ ಸೇರಿಸಿ ಉತ್ತಮ ಆರಂಭವನ್ನ ಕೊಡಿತು. ಬಟ್ಲರ್ 36 ರನ್ ಸಿಡಿಸಿದ್ರೆ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ 16 ರನ್ ಸಿಡಿಸಿ ಯುವ ಬೌಲರ್ ಪ್ರಿನ್ಸ್ ಯಾದವ್ಗೆ ವಿಕೆಟ್ ಒಪ್ಪಿಸಿದ್ರು. ಇನ್ನು ಜಾಕೋಬ್ ಬೆಥೆಲ್ 13 ರನ್ ಮತ್ತು ವಿಲ್ ಜಾಕ್ಸ್ 14 ರನ್ಗೆ ಔಟ್ ಆಗ್ತಾರೆ. ಫಿಲ್ ಸಾಲ್ಟ್ ಜವಾಬ್ದಾರಿಯುತ ಆಟ ಆಡಿ 44 ಎಸೆತಗಳಲ್ಲಿ 7 ಬೌಂಡ್ರಿ 3 ಸಿಕ್ಸರ್ನೊಂದಿಗೆ 70 ರನ್ ಬಾರಿಸಿದ್ರು. ಇನ್ನು ಮಿಡಲ್ ಆರ್ಡರ್ನಲ್ಲಿ ಸ್ಯಾಮ್ ಕರನ್ ಅಜೇಯ 41 ರನ್ ಗಳಿಸಿ ತಂಡದ ಮೊತ್ತವನ್ನ 200ರ ಗಡಿ ದಾಟಿಸುವುದಕ್ಕೆ ನೆರವಾಗ್ತಾರೆ. ಅಂತಿಮವಾಗಿ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳಕೊಂಡು 201 ರನ್ ಸೇರಿಸಿತು. ಈ ಬೃಹತ್ ಗುರಿ ಬೆನ್ನತ್ತಿದ ಟೀಂ ಇಂಡಿಯಾದ ಆರಂಭ ಕಳಪೆಯಾಗಿತ್ತು. ಆರಂಭಿಕರಾದ ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ 13 ರನ್ ಗಳಿಸಿ ಔಟ್ ಆಗ್ತಾರೆ. ಮಿಡಲ್ ಆರ್ಡರ್ನಲ್ಲಿ ಇಶಾನ್ ಕಿಶನ್ 13 ರನ್ ಗಳಿಸ್ತಾರೆ. ಇನ್ನು ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್ ಅವರ ಬ್ಯಾಟ್ನಿಂದಲೂ ಕೂಡ ರನ್ ಬರುವುದಿಲ್ಲ. ಇದರಿಂದಾಗಿ ಭಾರತ ತೀವ್ರ ಒತ್ತಡಕ್ಕೆ ಸಿಲುಕುತ್ತೆ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಹಿಸ್ಟರಿಯಲ್ಲೇ ಇಂಡಿಯಾ ತನ್ನ ಮೊದಲ 5 ವಿಕೆಟ್ಗಳನ್ನು ಪವರ್ ಪ್ಲೇ ಒಳಗೆ ಕಳೆದುಕೊಂಡಿರುವುದು ಇದೇ ಮೊದಲು. ಇದಕ್ಕೂ ಮುನ್ನ ಭಾರತ ಮೊದಲ 6 ಓವರ್ಗಳಲ್ಲಿ 13 ಬಾರಿ 4 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಈ ವರ್ಷದಲ್ಲಿ ನಡೆದಿದ್ದ ಟಿ20 ವಿಶ್ವಕಪ್ನಲ್ಲಿ ಯುಎಸ್ಎ ವಿರುದ್ಧ ಮತ್ತು ಐರ್ಲೆಂಡ್ ಪ್ರವಾಸದ 2ನೇ ಮ್ಯಾಚ್ನಲ್ಲಿ ಪವರ್ ಪ್ಲೇನಲ್ಲಿ ಟೀಂ ಇಂಡಿಯಾ 4 ವಿಕೆಟ್ ಕಳ್ಕೊಂಡಿತ್ತು. ಇನ್ನು ಮಿಡಲ್ ಆರ್ಡರ್ನಲ್ಲಿ ತಿಲಕ್ ವರ್ಮಾ, ಶಿವಮ್ ದುಬೆ, ಹರ್ಷದೀಪ್ ಸಿಂಗ್ ಸೇರಿದಂತೆ ಕೆಳ ಕ್ರಮಾಂಕದಲ್ಲಿನ ಆಟಗಾರರು ರನ್ ಕಲೆ ಹಾಕುವಲ್ಲಿ ವಿಫಲರಾಗ್ತಾರೆ. ಹಾಗಾಗಿ ಟೀಂ ಇಂಡಿಯಾ 11.4 ಓವರ್ಗಳಲ್ಲೇ 76 ರನ್ಗೆ ತನ್ನ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು ಸೋಲೊಪ್ಪಿಕೊಂಡಿತ್ತು. ಇನ್ನು ಇಂಗ್ಲೆಂಡ್ ಪರ ಜೋಫ್ರಾ ಆರ್ಚರ್ ಪವರ್ ಪ್ಲೇನಲ್ಲಿ 3 ವಿಕೆಟ್ ಕಿತ್ತರೆ ಜೋಶ್ ಟಂಗ್ 4 ವಿಕೆಟ್ ಪಡೆದರು. ಇನ್ನು ಕ್ಯಾಪ್ಟನ್ ಆದ ಬಳಿಕ ಶ್ರೇಯಸ್ ಅಯ್ಯರ್ ಅವರಿಗೆ ಸತತ 5ನೇ ಸೋಲಾಗಿದ್ದು, ಕ್ಯಾಪ್ಟನ್ ಆಗಿ ಭಾರಿ ಹಿನ್ನಡೆಯನ್ನ ಶ್ರೇಯಸ್ ಅಯ್ಯರ್ ಅನುಭವಿಸಿದಂತಾಗಿದೆ. ಅಷ್ಟು ಮಾತ್ರವಲ್ಲದೆ ಕೋಚ್ ಗೌತಮ್ ಗಂಭೀರ್ ಅವರಿಗೂ ಕೂಡ ಇದು ತೀವ್ರ ಮುಖಭಂಗವನ್ನ ಉಂಟು ಮಾಡಿದೆ. ಸದ್ಯಕ್ಕೆ ಟೀಂ ಇಂಡಿಯಾ ಗಂಭೀರ ಸ್ಥಿತಿಯಲ್ಲಿದ್ದು, ಮುಂದಿನ 2 ಟಿ20 ಪಂದ್ಯಗಳನ್ನ ಗೆದ್ದು ಸರಣಿ ಸಮಬಲ ಮಾಡಿಕೊಳ್ಳದೆ ಹೋದ್ರೆ ಮತ್ತಷ್ಟು ಟೀಕೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ಗುರಿಯಾಗಬೇಕಾಗುತ್ತೆ.